ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕಾಡ್ತಾ ಇರುವಂತಹ ಕಟ್ಟಕಡೆಯ ಪ್ರಶ್ನೆ ಅಂದ್ರೆ ನಿಜಕ್ಕೂ ಕೂಡ ಸುಜಾತ ಭಟ್ ಯಾಕಾಗಿ ಈ ಕಟ್ಟುಕಥೆಯನ್ನ ಕಟ್ಟಿದ್ರು, ಸುಳ್ಳು ಸುಳ್ಳುಗಳನ್ನ ಹೇಳಿದ್ರು ಅಂತ ಹೇಳಿ. ಇದರ ನಡುವೆ ಮತ್ತೊಂದು ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. SIT ತನಿಖೆಯಿಂದ ಬೆಚ್ಚಿ ಬಿದ್ರ ಸುಜಾತ ಭಟ್ ಅಂತ ಹೇಳಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕಿತ್ತು ಸುಜಾತ ಭಟ್. ಬಟ್ ಆರೋಗ್ಯದ ನೆಪವೊಡ್ಡಿ SITಗೆ ಕಾಲಾವಕಾಶವನ್ನು ಕೋರಿದ್ದಾರಂತೆ ಸುಜಾತ. ಆಗಸ್ಟ್ 29ನೇ ತಾರೀಕು ನಾನು SIT ಮುಂದೆ ಹಾಜರಾಗ್ತೀನಿ ಅಂಥೇಳಿ ಪತ್ರವೊಂದನ್ನು ಕೂಡ ಬರೆದಿದ್ದಾರೆ. ಈಗಾಗಲೇ ಇದೇ ಸುಜಾತ ಭಟ್ ಧರ್ಮಸ್ಥಳದಲ್ಲಿ ಕೊಟ್ಟಂತಹ ಕಂಪ್ಲೇಂಟನ್ನು SITಗೆ ವರ್ಗಾಯಿಸಲಾಗಿದೆ. ಯಾವಾಗ SITಗೆ ಇದು ವರ್ಗಾವಣೆ ಆಯಿತೋ ಸಂಪೂರ್ಣವಾಗಿ ಒಂದು ರೀತಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಸುಜಾತ ಭಟ್. ದಿನಕ್ಕೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಇದೇ ಸುಜಾತ ಭಟ್ ಅನನ್ಯ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಟೈಮನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯದ ಸಮಸ್ಯೆಯನ್ನು ತೋರಿಸಿ ನಾನು 29ನೇ ತಾರೀಕು ಬರ್ತೇನೆ, SIT ಮುಂದೆ ಹಾಜರಾಗ್ತೇನೆ, ಅಲ್ಲಿವರೆಗೂ ಕೂಡ ನನಗೆ ಸಮಯಾವಕಾಶವನ್ನು ಕೊಡಿ ಅಂಥೇಳಿ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಆದಷ್ಟು ಬೇಗ ಈ ಸುಜಾತ ಭಟ್ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು. ಇಲ್ಲ ಅಂದರೆ ಮತ್ತೇನೇನು ಹೇಳಿಕೆ ಕೊಟ್ಟು ಮತ್ತೇನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾರೋ ಗೊತ್ತಿಲ್ಲ. ನಿನ್ನೆ ಯೂಟ್ಯೂಬಲ್ಲಿ ಹೇಳಿದ್ದು ಒಂದು ಹೇಳಿಕೆ, ಪಬ್ಲಿಕ್ TV ಮುಂದೆ ಕೊಟ್ಟಂತಹದ್ದು ಮತ್ತೊಂದು ರೀತಿ ಹೇಳಿಕೆ, ಅದಾದ ಮೇಲೆ SIT ಮುಂದೆ ಎಲ್ಲವನ್ನು ಕೂಡ ಹೇಳ್ತೇನೆ ಅಂತ ಹೇಳಿದ್ದಾರೆ. ಯೂಟ್ಯೂಬ್ ಸಂದರ್ಶನದಲ್ಲಿ ಅನನ್ಯ ನನ್ನ ಮಗಳು ಅಂಥೇಳಿ ಸುಜಾತ ಹೇಳಿರ್ತಾರೆ. ಇದೊಂದು ಕಟ್ಟು ಕತೆ ಅಂಥೇಳಿ ಸುಜಾತ ಭಟ್ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಸಂದರ್ಶನ ಕೊಟ್ಟಿರ್ತಾರೆ. ಮಾಧ್ಯಮದ ಮುಂದೆ ಮಾತ್ರ ಲಾಯರ್ನಿಂದ ಆಮಿಷವನ್ನು ಒಡ್ಡಲಾಗಿತ್ತು ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ. ಒತ್ತಡದಿಂದ ಯೂಟ್ಯೂಬ್ನಲ್ಲಿ ಆ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಂಟೆಗೊಂದು ಗಳಿಗೆಗೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸುಜಾತ ಅವರು. ಒತ್ತಡವೋ, ಆರೋಗ್ಯದ ಸಮಸ್ಯೆಯೋ, SIT ಭೀತಿಯೋ, ಇದು ಈಗಿರುವಂತಹ ಪ್ರಶ್ನೆ. ಯೂಟ್ಯೂಬ್ ಸಂದರ್ಶನದಲ್ಲಿ ಅನನ್ಯ ನನ್ನ ಮಗಳು ಅಂತ ಹೇಳಿದಂತಹ ಸುಜಾತ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಹತ್ರ ಬರ್ತಾ ಇದ್ದ ಹಾಗೆ ಪ್ಲೇಟನ್ನೇ ಚೇಂಜ್ ಮಾಡಿಬಿಡ್ತಾರೆ, ಉಲ್ಟಾ ಹೊಡಿತಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಎಲ್ಲ ಗೊತ್ತಿದ್ದೂ ಗೊತ್ತಿಲ್ಲದಂತೆ ಆ್ಯಕ್ಟ್ ಮಾಡ್ತಿದ್ದಾರಾ? ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಿದ್ದು ಆ ಸುಳ್ಳನ್ನು ಮುಚ್ಕೊಳ್ಳೋದಕ್ಕೆ ಮತ್ತೊಂದು ಸುಳ್ಳನ್ನು ಈಗ ಸುಜಾತ ಭಟ್ ಹೇಳ್ತಾ ಇದ್ದಾರಾ? ಅಥವಾ ನಿಜಕ್ಕೂ ಕೂಡ ಏನು ಹೇಳ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ವಾ? ಅದು ಈಗಿರುವಂತಹ ಪ್ರಶ್ನೆ. ಅಥವಾ SITಗೆ ವರ್ಗಾವಣೆ ಆಗ್ಬಿಡ್ತು, ತನಿಖೆ ನಡೆಸ್ಬಿಟ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನುವಂತಹ ಭಯ ಏನಾದರೂ ಕಾಡ್ತಾ ಇದೆಯಾ? ಅದು ಈಗಿರುವಂತಹ ಪ್ರಶ್ನೆ. ಹಾಗಾಗಿಯೇ ಈ ರೀತಿಯ ದ್ವಂದ್ವ ಹೇಳಿಕೆಗಳನ್ನು, ಹಾಗಾಗಿಯೇ ಈ ರೀತಿಯ ಕನ್ಫ್ಯೂಸ್ ಸ್ಟೇಟ್ಮೆಂಟ್ಗಳನ್ನು ಸುಜಾತ ಭಟ್ ಅವರು ಕೊಡ್ತಿದ್ದಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. 29ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರಂತೆ SIT ಮುಂದೆ. ಅಲ್ಲಿವರೆಗೂ ಮತ್ತೇನಾನು ಅಧ್ವಾನ ಮಾಡ್ತಾರೋ, ಮತ್ತೇನೇನು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೋ, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಿದೆ.